ಆಂಜನೇಯನ ಭಕ್ತರು ಮತ್ತು ಸ್ಥಳೀಯರ ನಡುವೆ ಗಲಾಟೆ ಆಗಿದೆ. ಗಂಗಾವತಿ ತಾಲೂಕಿನ ಕೊರಮ್ಮನ ಕ್ಯಾಂಪ್ ಬಳಿ ಘಟನೆ ನಡೆದಿದೆ. ಉತ್ತರ ಪ್ರದೇಶದಿಂದ ಅಂಜನಾದ್ರಿಗೆ ಬಂದಿದ್ರು ಭಕ್ತರು. ವಿದ್ಯುತ್ ತಂತಿ ತುಂಡಾಗುವಂತೆ ಬಸ್ ಚಾಲನೆ ಮಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಅಂಜನಾದ್ರಿಯಿಂದ ವಾಪಸ್ ಹೋಗ್ತಾ ಇದ್ದಾಗ ಸ್ಥಳೀಯರ ಜೊತೆಗೆ ಕಿರಿಕ್ ಮಾಡ್ಕೊಬಿಟ್ಟಿದ್ದಾರೆ ಪಾಪ. ಉತ್ತರ ಪ್ರದೇಶದ ಬಸ್ ಮೇಲೆ ಕಲ್ಲೆಸೆದಿದ್ದಾರೆ ಕೆಲ ಸ್ಥಳೀಯರು. ಘಟನೆಯಲ್ಲಿ ಉತ್ತರ ಪ್ರದೇಶ ಮೂಲದ ಇಬ್ಬರಿಗೆ ಗಾಯ ಆಗಿದೆ. ಗಂಗಾವತಿ ಗ್ರಾಮೀಣ ಠಾಣೆಗೆ ಬಂದಿದ್ದಾರೆ ನೂರಾರು ಭಕ್ತರು. ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಭಕ್ತರು. ನೋಡಿ, ಇಲ್ಲಿ ಎರಡು ಥರದ ಸಮಸ್ಯೆ ಇದೆ. ಇಲ್ಲಿ ಸ್ಥಳೀಯರ ಸಮಸ್ಯೆಗೇನು ಅಂತ ಅಂದರೆ, ಅಯ್ಯೋ ಕರೆಂಟ್ ಹೋಗ್ಬಿಡುತ್ತೆ, ಆಮೇಲೆ ನಾವೇನು ಮಾಡೋದು, ಆಮೇಲೆ ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗುತ್ತೆ, ಇವರೇನೋ ಬರ್ತಾರೆ ಹೋಗ್ತಾರೆ ಎಲ್ಲ ಹಾಳು ಮಾಡಿ ಹೋಗ್ತಾರೆ ಅನ್ನೋದು ಇವ್ರ ಸಮಸ್ಯೆ. ಪಾಪ ಟೂರಿಸ್ಟ್ಗಳ ಸಮಸ್ಯೆ ಅಥವಾ ಭಕ್ತರ ಸಮಸ್ಯೆಗೇನು ಅಂತಂದರೆ, ಬಹಳ ದೂರದಿಂದ ಬಂದಿರ್ತಾರೆ, ವಾಪಸ್ ಹೋಗುವಾಗ ಏನೋ ಒಂದು ಅಚಾನಕ್ಕಾಗಿ ಸಮಸ್ಯೆ ಆಗಿಬಿಟ್ಟಿದೆ, ಅದನ್ನು ನಾವು ಬಗೆಹರಿಸ್ಕೊಡ್ತಾ ಇದ್ವಿ, ಇದ್ದಕ್ಕಿದ್ದಂಗೆ ಕಲ್ಲು ತೂರಾಟ ಮಾಡೋದು ಅಂತಂದರೆ, ಗಾಯ ಆಗೋದು ಅಂದರೆ ಏನು ಅಂತ ಅಂದ್ಕೊಂಡು ಅವರು ನ್ಯಾಯಕ್ಕಾಗಿ ಈಗ ಧ್ವನಿ ಎತ್ತುತ್ತಾ ಇದ್ದಾರೆ. ಆಂಜನೇಯ ಭಕ್ತ ಮತ್ತು ಸ್ಥಳೀಯರ ನಡುವೆ ಈ ಗಲಾಟೆ ಆಗಿರೋದು. ಗಂಗಾವತಿ ತಾಲೂಕಿನ ಕೊರಮ್ಮನ ಕ್ಯಾಂಪ್ ಬಳಿ ಈ ಘಟನೆ ನಡೆದಿದೆ. ಉತ್ತರ ಪ್ರದೇಶದಿಂದ ಅಂಜನಾದ್ರಿಗೆ ಅಂತ ಬಂದಿದ್ರು ಭಕ್ತರು. ವಿದ್ಯುತ್ ತಂತಿ ತುಂಡಾಗುವಂತೆ ಬಸ್ ಚಾಲನೆ ಮಾಡಿದ್ದಾರೆ. ಅದಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. गाड़ी रोको, गाड़ी नहीं रोकी, इसके बाद में शीशा तोड़ दिए और जबरदस्ती चढ़ गए। गाड़ी रुकने की जब और तो से बदतमीजी करने लगे। गाड़ियों में कांच तोड़ के गाड़ियों में लूटपाट हो कर्नाटक में जो पता ही नहीं आता। हमें नहीं पता निकल 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 गवर्नमेंट हॉस्पिटल ये हॉस्पिटल चलो हॉस्पिटल कौन भेजे बस लौट के आ रहे थे, वो आगे अड़ा दी, बस रोक ली, बस रुक गई। जैसे तैसे समझाओ, आगे जाके तराय पे आओ, तराय पे घोड़ पे आओ, बस रोक ली, डीले मार दे, रोकने पर ही बस खोपड़ फूट गई। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ಇಬ್ರು ಕಡೆಯಿಂದನೂ ಕೂಡ ಸಮಸ್ಯೆ ಆಗಿದೆ. ಈಗ ಇತ್ಯರ್ಥ ಏನಾದರೂ ಆಯ್ತಾ, ಏನ್ ಕತೆ? ನೀತಿ ಖಂಡಿತವಾಗ್ಲೂ ಕೂಡ ಅಂದ್ರೆ ಕೊಪ್ಪಳ ಜಿಲ್ಲೆಯ ಏನಂದ್ರೆ ಗಂಗಾವತಿ ತಾಲೂಕಿನ ಹನುಮ ಜನಿಸಿದ ಸ್ಥಳ ಅಂದ್ರೆ ಅದು ಅಂಜನಾದ್ರಿ ಪರ್ವತ. ಅಂಜನಾದ್ರಿ ಪರ್ವತಕ್ಕೆ ಹೊರ ರಾಜ್ಯದಿಂದ ಬೇರೆ ಬೇರೆ ರಾಜ್ಯದಿಂದ ಕೂಡ ಭಕ್ತರು ಆಗಮಿಸೋದು ಕಾಮನ್ ಅಂತ ಹೇಳ್ಬೋದು. ಆದ್ರೆ ನಿನ್ನೆ ನಂತರ ತಡರಾತ್ರಿ ಸರಿಸುಮಾರು 8:30 ವೇಳೆಗೆ ಇಲ್ಲಿನ ಏನು ಉತ್ತರ ಪ್ರದೇಶದಿಂದ ಬಂದ ಸುಮಾರು 250ಕ್ಕೂ ಹೆಚ್ಚು ಭಕ್ತರ ಮೇಲೆ ಕೆಲವೊಂದಿಷ್ಟು ಏನಂದ್ರೆ ಕೆಲ ಸ್ಥಳೀಯರು ಮಾತ್ರ ಸುಮಾರು 8 ಜನ ದಾಳಿ ಮಾಡಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂದಿರುತ್ತದ್ದು. ಆದ್ರೆ ಇದು ಘಟನೆ ನಡೆದಿರುವಂತದ್ದು ಏನಂದ್ರೆ ಏನು ಗಂಗಾವತಿ ತಾಲೂಕಿನ ಒಂದು ಅಂಜನಾದ್ರಿ ದಾಟಿದ ನಂತರ ಒಂದು ಕೊರಮ ಕ್ಯಾಂಪ್ ಅಂತ ಬರುತ್ತೆ. ಕೊರಮ ಕ್ಯಾಂಪ್ ಅಲ್ಲಿ ಏನ್ ಬಸ್ಗಳು ಹೋಗ್ತದೆ, ಸುಮಾರು 5 ಬಸ್ಗಳಲ್ಲಿ ಇವರು ಪ್ರವಾಸ ಏನಂದ್ರೆ ಈ ಭಕ್ತರು ಬಂದಿದ್ರು, ದರ್ಶನ ಮಾಡ್ಕೊಂಡು ಮರಳಿ ಊರಿಗೆ ತೆರಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಡಿಶ್ ಕೇಬಲ್ ಏನಂದ್ರೆ ಈ ಬಸ್ಗೆ ತಾಕಿ ಅದು ಹರಿದು ಹೋಗಿರ್ತದ್ದು. ಇದನ್ನ ಪ್ರಶ್ನಿಸುವಂತ ಕೆಲ ಸ್ಥಳೀಯರ ಬಗ್ಗೆ ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಇವರು ಮಾತಿಗೆ ಚಕಮಕಿ ಆಗಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಏನ್ ಇವರು ಬಸ್ಗೆ ಹೋಗ್ತಿದ್ದೋ ಬಸ್ಸಿಗೆ ಕಲ್ಲು ತೂರಾಟ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿರುವಂತಹ ಹಣವನ್ನ ದೋಚಿದ್ದಾರೆ ಅಂತೇಳಿ ಏನು ಉತ್ತರ ಪ್ರದೇಶದ ಬಂದಂತ ಭಕ್ತರು ಆರೋಪ ಮಾಡಿರುವಂತದ್ದು. ಅದ್ರ ಜೊತೆಗೆ ಕೆಲವೊಂದಿಷ್ಟು ಸ್ಥಳೀಯರು ಹೇಳ್ತಾ ಇದಾರೆ, ಇಲ್ಲ ಇವರು ಸಹ ಏನಾದ್ರೆ ನಮ್ಮ ಬಗ್ಗೆ ಕೆಲವೊಂದಿಷ್ಟು ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ರೆ ಆ ಕಾರಣಕ್ಕಾಗಿ ಈ ರೀತಿ ಗಲಾಟೆ ಆಗಿರುವಂತದ್ದು. ಆದ್ರೆ ಇದೆಲ್ಲ ಘಟನೆ ಪ್ರಶ್ನಿಸಿ ಇವತ್ತು ಏಕಾಏಕಿ ನಿನ್ನೆ ಸರಿಸುಮಾರು ಪೊಲೀಸ್ ಠಾಣೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ಮೇಲೆ ದೊಡ್ಡ ಹೈಡ್ರಾಮಾ ನಡೀತಂತೆ ಹೇಳ್ಬೋದು. ಕಾರಣ ಅಂತಂದ್ರೆ ಸುಮಾರು 200 ಹೆಚ್ಚಕ್ಕೂ ಉತ್ತರ ಪ್ರದೇಶದ ಭಕ್ತರು ಬಂದು ಪ್ರತಿಭಟನೆ ಮಾಡುದು, ನಮ್ಮ ಮೇಲೆ ಈ ರೀತಿ ಮಹಿಳೆಯರು ಬಂದಿದ್ದಾರೆ, ಮಹಿಳೆಯರು ಕೂಡ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಕೆಲವೊಂದಿಷ್ಟು ಸ್ಥಳೀಯರು. ಅದೇ ರೀತಿಯಾಗಿ ನಮ್ಮಲ್ಲಿರುವಂತ ಹಣವನ್ನ ದೋಚುವಂತ ಕೆಲಸ ಮಾಡಿದ್ದಾರೆ ಅಂತೇಳಿ ಅವರು ಆರೋಪ ಮಾಡಿರುತ್ತದ್ದು. ಅದರ ನಡುವೆ ಅಂದ್ರೆ ಗಲಾಟೆ ಸುಮಾರು 2-3 ಗಂಟೆಗಳ ಕಾಲ ಪೊಲೀಸ್ ಠಾಣೆ ಮುಂದೆ ದೊಡ್ಡ ಹೈಡ್ರಾಮಾ ನಡೀತು. ಸ್ಥಳಕ್ಕೆ ಏನಂದ್ರೆ ಅಲ್ಲೆಲ್ಲ ಸಿಪಿ ಆದ ಜುಟ್ಟಲ್ ಅವರು ಬಂದು ಅವ್ರನ್ನ ಸಮಾಧಾನ ಪಡಿಸುವಂತ, ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸ್ಥಳೀಯರನ್ನು ಕರೆಸಿ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಭಕ್ತರು ಹೇಳಿರುತ್ತದ್ದು, ಇಲ್ಲ ಯಾರೋ ಮಾಡೋ ಕೆಲವೊಂದು 4-5 ಜನ ಮಾಡುವಂತ ಕೆಟ್ಟ ಕೆಲಸಕ್ಕೆ ಇಡೀ ಈ ಭಾಗದ
ಒಂದು ಅಂಜನಾದ್ರಿ ಪರ್ವತದ ಭಾಗದ ಹೆಸರು ಹಾಳಾಗುತ್ತೆ. ಆ ಕಾರಣಕ್ಕಾಗಿ ನಮ್ಮ ಹೆಸರು ಕೆಡ್ಸಕ್ ಬಂದಿಲ್ಲ. ಆದ್ರೆ ಕೆಲವೊಂದಿಷ್ಟು ಕಿಡಿಗಳು ಈ ರೀತಿ ನಮ್ಮ ಮೇಲೆ ಅಸಭ್ಯವಾಗಿ ಅರ್ಥ ಮಾಡಿದ್ರೆ ಅದಕ್ಕೆ ಗಂಭೀರವಾಗಿ ಏನಂದ್ರೆ ಅವ್ರು ಕಲ್ಲು ತೂರಾಟ ಮಾಡಿ ಹಲ್ಲೆ ಮಾಡಿದ್ರೆ ತಕ್ಷಣ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯ ಮಾಡುವಂತದ್ದು. ಏನ್ ಘಟನೆ ಯಾವ ರೀತಿ ಗಂಭೀರ ಸ್ವರೂಪ ಪಡಿತಂತ ಸ್ವತಃ ಉತ್ತರ ಪ್ರದೇಶದ ಸಿಎಂ ಏನಂದ್ರೆ ಯೋಗಿ ಆದಿತ್ಯನಾಥ್ ಅವರೇ ಫೋನ್ ಮಾಡಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಯಾರು ಈ ರೀತಿ ಮಾಡಿದ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಯಾಕಂದ್ರೆ ಕೆಲವೊಂದಿಷ್ಟು ಕೇಂದ್ರ ಸಚಿವರು ಕಾಲ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರು ಕೂಡ ಕಾಲ್ ಮಾಡಿ ನಮ್ಮ ಭಾಗದ ಭಕ್ತರು ಬಂದಿದ್ದಾರೆ, ಅವ್ರ ಮೇಲೆ ಹಲ್ಲೆ ಆಗಿದೆ, ಯಾವ ರೀತಿ ಆಗಿದೆ ಆ ಬಗ್ಗೆ ತನಿಖೆ ನಡೆಸಿ FIR ದಾಖಲು ಮಾಡಿ ಅಂತೇಳಿ ಸ್ವತಃ ಅಧಿಕಾರಿಗಳಿಗೆ ಫೋನ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಇಲ್ಲ ಸಣ್ಣ ಪುಟ್ಟ ಕೆಲವೊಂದಿಷ್ಟು ಕಿಡಿಗಳಿಂದ ಈ ರೀತಿ ಆಗಿದೆ, ಆದ್ರೂ ಕೂಡ ಈ ಭಾಗದಲ್ಲಿ ಆ ರೀತಿ ಯಾವತ್ತೂ ಘಟನೆ ಆಗಿಲ್ಲ, ಇದನ್ನೆಲ್ಲ ಸರಿಪಡಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಏನ್ ಬಂದಂತ ಭಕ್ತರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರು. ಆದ್ರೂ ಕೂಡ ಏನ್ ಘಟನೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು 5 ಜನರ ವಿರುದ್ಧ ಪ್ರಕರಣ ದಾಖಲಾಗಿರುವಂತ ನೀತಿ. ಓಕೆ, ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.